ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಿದ್ದೀರಿ? ನಾವು ಆರಾಮಿದ್ದೀವಿ ನೋಡ್ರಿ. ನಿಮ್ಮ ಪ್ರೀತಿ ಸಪೋರ್ಟಿಂದ ನಾವು ಎಲ್ಲಿ ಹೊಂಟಿದ್ದೀವಿ ಅಂದ್ರೆ ಇವತ್ತು ಮದ್ವೆಗೆ ಹೊಂಟಿದ್ದೀವಿ. ನಾವು ಒಂದು ಮ್ಯಾರೇಜ್ ಅದ, ನಮ್ಮ ಕಾಕನ ಮೊಮ್ಮಗಳದ, ಅಂದ್ರೆ ನಮ್ಮ ಅಕ್ಕನ ಮಗಳದ, ನಮ್ಮ ಕಾಕಾಗಳದ, ಅವ್ರದ್ದು ಮದ್ವೆಗೆ ಹೊಂಟಿದ್ದೀವಿ. ನಮ್ಮ ಅಕ್ಕ ಬಂದ ನೋಡ್ರಿ ಊರಿದಿಂತ್ರ. ಈಗ ನಮ್ಮ ಅಕ್ಕ ಇವರು ಆ ಕಡೆ ಮಹಾರಾಷ್ಟ್ರಕ್ಕೆ ಹೊಟ್ಟದ, ಮಹಾರಾಷ್ಟ್ರ ಬಾರ್ಡ್ರ್ ಬರ್ತದ, ಅಲ್ಲಿರ್ತಾರೆ ಇವರು. ಈಗ ಮದುವೆ ಸಲುವಾಗಿ ಬಂದಾಳು, ಅದ್ರ ಸಲುವಾಗಿ ಹೊಂಟಿದ್ದೀವಿ. ನಮ್ಮ ಯಜಮಾನ್ರು ಕಾರ್ ಓಡಿಸ್ಲಾಕತ್ತಾರೆ ನೋಡ್ರಿ. ಇಂಡಿ ಸೈಡ್ ಹೊಂಟಿದ್ದೀವಿ. ಇಂಡಿ ಸೈಡ್ ಯಾರ್ಯಾರಿದ್ರಿ ಕಮೆಂಟ್ ಮಾಡ್ರಿ. ಇಂಡಿ ಹತ್ರ ಹಿರೇಬೇನೂರು. ಪುನಃ ಹಾಯ್ ಮಾಡು. ನೀ ಏನ್ ಮಾಡಾಕತ್ತಿದಿ? ಹಾಡು ಹಚ್ಚ. ಯಾವ ಹಾಡು ಹಚ್ತಿ? ಫಸ್ಟ್ ಗಣೇಶ ಹಾಡ ಹಚ್ಬೇಕನ? ಹಾ ಹಾ ಹಾ. ನೆಟ್ ಆನ್ ಮಾಡ್ಲ? ನೆಟ್ ಆನ್ ಮಾಡಿ ಹತ್ತದ ನೋಡ್ರಿ. ಇದು ಇಂಡಿ ರೋಡ್, ಸೊಲ್ಲಾಪುರ ಇಂಡಿ ರೋಡ್ ಇದೆ. ಇಲ್ಲಿದಿಂತ್ರ ಸೀದಾ ಈಗ ಮದ್ವೆಗೆ ಹೋಗ್ತೀವಿ. ಫಸ್ಟ್ ಟೈಮ್ ನಮ್ಮ ಯಜಮಾನ್ರು ಇಂಡಿ ಸೈಡ್ ಹೊಂಟಿದೀವಿ, ಕಾರ್ ಓಡಿಸ್ಲಾಕತ್ತಾರು. ನೆಟ್ ಮತ್ತು ಇಂಡಿ ಹತ್ರ ಐತಿರದ. ಇಂಡಿ ಹತ್ರ ಹಿರೇಬೇನೂರು ಹತ್ತಂದ. ಇಂಡಿ ಸೈಡ್ ಅಷ್ಟೊಂದು ಊರುಗಳು ನನಗೆ ಗೊತ್ತಿಲ್ಲ. ಆ ಕಡೆ ನಾವು ಜಾಸ್ತಿ ಹೋಗಲ್ಲ. ಯಾಕಡೆ ಎಲ್ಲರೂ ನಮ್ಮ ಕಡೆ, ಈ ಕಡೆ ಎಲ್ಲ ಈ ಕಡೆ ಜಮಖಂಡಿ, ಬೆಳಗಾವ ಈ ಕಡೆ ಸೈಡ್ ಅದಾರ. ಇಂಡಿ ಕಡೆ ಯಾರೂ ಇಲ್ಲ ನಮ್ಮವ್ರು ಜಾಸ್ತಿ. ಹೊಂಟಿದೀವ್ರಿ. ಯಾರಾದರೂ ಇಂಡಿ ಸೈಡ್ ಇದ್ರೆ ಕಮೆಂಟ್ ಮಾಡಿರಿ, ತಿಳಿಸ್ರಿ. ಮದ್ವೆಗೆ ಹೋಗಿ ಏನ? ಹಾಂ, ನೆಟ್ ಆನ್ ಮಾಡ್ಬೇಕು ತಾಯಿಲ್ಲ. ನನ್ನ ಮಗಳು ಯಾವಾಗ ಹಾಡ ಹಚ್ಚಲಿ ಅನ್ಲಾಕತ್ತಾಳು ನೋಡ್ರಿ. ಒಟ್ಟಾಗಿ ಕಾರಣ ಕೂತ್ರೆ ಹಾಡ ಹಚ್ತಾಳು. ಒಟ್ಟಾಗಿ ಹಾಡಬೇಕು. ಫಸ್ಟ್ ದೇವ್ರ ಹಾಡ ಹಚ್ಚಿ ಸ್ಟಾರ್ಟ್ ಮಾಡ್ತಾಳ್ರಿ. ತಡಿಪನು ಹಚ್ಚಾಕತ್ತ, ತಡಿ ಒಂದಿಟ. ಹಾಂ, ನೆಟ್ ಆನ್ ಮಾಡಬೇಕು. ತುಬ ನಾವು ಅಂದ್ರೆ ನಾನು ಸಣ್ಣಾಗಿದ್ದಾಗ ಇಂಡಿ ಸೈಡ್ ಹೋಗಿದ್ದೆ. ಸಣ್ಣಾಗಿದ್ದಾಗ ಅದ್ರ ಬಳಕ ನಾ ಇಂಡಿ ಸೈಡ್ ಜಾಸ್ತಿ ಹೋಗೇ ಇಲ್ಲ. ಇವಾಗ ನೋಡ್ರಿ ಇಂಡಿ ಕಡೆ ಹೊಂಟಿದ್ದು ನಾನು ಫಸ್ಟ್ ಟೈಮ್. ಇಲ್ಲ ಅಲ್ಲೇನು ಸಿಗಂಗಿಲ್ಲ. ಇಲ್ಲಿ ಸಿಗಲ್ಲ. ಗಿಫ್ಟ್ ಒಂದು ತೊಗೋಬೇಕು, ಅದಕ್ಕೋಸ್ಕರ ಗಿಫ್ಟ್ ನೋಡ್ಲಾಕತ್ತಿದ್ವಿ ರೀ. ನಿನ್ನೆ ತರ್ಬೇಕಂದ್ರೆ ನಿನ್ನೆ ಸೌಡ್ ಆಗಲಿಲ್ಲ. ನಾವು ಗಿಫ್ಟ್ ತೊಗೋಬೇಕಂತ ಮಾಡಿದ್ವಿ ನಿನ್ನ ರಾತ್ರಿನ. ಆದ್ರೆ ನೀನು ಬಿಜಾಪುರದಾಗ ಭಾಳ ಕೆಟ್ಟ ಗಾಳಿದು ಎಲ್ಲ ಬೀಸ್ಲಾಕತ್ತಿತ್ತು. ಅದಕ್ಕೋಸ್ಕರ ಗಿಫ್ಟ್ ತೊಗೊಳೋದು ಏನೂ ಆಗಲಿಲ್ಲ. ಈಗ ಹೋಗಾಗ ಒಂದು ಗಿಫ್ಟ್ ತೊಗೋತೀವಿ. ಗಿಫ್ಟ್ ತೊಗೊಂಡ ಮತ್ತು ನನಗೆ ಹೂವು ತೊಗೋತೀನಿ, ನಮ್ಮ ಅಕ್ಕ ಹೂವು ತೊಗೋತೀವಿ. ತೊಗೊಂಡ ಹೋಗಿ ಬರ್ತೀವಿ ರೀ ಮದುವೆಗೆ. ಹಿಂಗೆ ಲಾಗ್ ಕಂಟಿನ್ಯೂ ಇರ್ತದೆ ನೋಡ್ರಿ. ಸಪೋರ್ಟ್ ಮಾಡಿರಿ. ಯಾರಾದರೂ ನನ್ನ ಹೊಸದಾಗಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಬರಲಾರ್ದ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿದವ್ರಿಗೆಲ್ಲ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಲಾಗ್ ಕಂಟಿನ್ಯೂ ಇರ್ತದೆ ನೋಡಿರಿ. ಮ್ಯಾರೇಜ್ ಲಾಗ್ ಇದು ಅಂತ ಸ್ಪೆಷಲ್ ಮ್ಯಾರೇಜ್ ಲಾಗ್ ಹಿಂಗೆ ಕಂಟಿನ್ಯೂ ಇರ್ತದೆ. ಮತ್ತು ನನ್ನ ಸಾರಿ ಲುಕ್ ಹೆಂಗದ ಹೇಳ್ರಿ. ಅಂದರೆ ನಾನು ಚೆನ್ನಾಗಿ ಕಾಣ್ತಾ ಇದ್ದೀನಿಲ್ಲೋ ಅಂತಂದು ಕಮೆಂಟ್ ಮಾಡಿರಿ. ನನ್ನ ಸಾರಿ ಚೆನ್ನಾಗೈತೆ ಅನ್ನತಂದು ಹೇಳ್ರಿ. ಮತ್ತು ನಾ ಚೆನ್ನಾಗಿ ಕಾಣ್ಲಾಕತ್ತೀನಿಲ್ಲೋ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಕಂಟಿನ್ಯೂ ಇರ್ತದೆ ನೋಡ್ರಿ. ಇದು BLD ಕಾಲೇಜ್ ನೋಡ್ರಿ. ಇದೆ ಬಿಜಾಪುರ BLD ಕಾಲೇಜ್. ಮತ್ತು ದವಾಖಾನೆ ಎಲ್ಲ ಇಲ್ಲಿ KCP ಕಾಲೇಜ್ ಬರ್ತದೆ. ASP ಅಲ್ಲಿ ಹೋಗಿ ಸೆಟ್ಲ್ ಆಗಿದೆ. ಆದ್ರೂ ಇಲ್ಲಿ ಬರ್ತದೆ. ಹೊಂಟಿದೀವಿ ನೋಡ್ರಿ. ನಮ್ಮ ಮದ್ವೆಗೆ ನಮ್ಮ ಪಯಣ ಹಿಂಗೆ ಸಾಗ್ಲಾಕತ್ತೈತಿ. ಇನ್ನು ಬಿಜಾಪುರ ದಾಟಿಲ್ಲ ನಾವು. ನಮ್ಮ ಯಜಮಾನ್ರು ನೈಟ್ ಡ್ಯೂಟಿ ಮಾಡಿ ಬಂದಿದ್ರಲ್ಲ, ಅದ್ರ ಸಲುವಾಗಿ ಸ್ವಲ್ಪ ಲೇಟ್ ಆಯ್ತು ರೀ ಹೇಳೋದು. ಅವ್ರು ಲೇಟ್ ಆಗಿದ್ರು, ಅದಕ್ಕೋಸ್ಕರ ಮತ್ತು ನಾವು ರೆಡಿ ಆಗೋದು ಒಂದು ಸ್ವಲ್ಪ ಲೇಟ್ ಆಯಿತು. ಅದ್ರ ಸಲುವಾಗಿ ಈಗ ರೆಡಿಯಾಗಿ ಹೊಂಟಿದೀವಿ ನೋಡ್ರಿ. ಸ್ವಲ್ಪ ಲೇಟನೇ ಆಗ್ಯದ, ಅಂದರೂ ಹೋಗ್ತೀವಿ, ಜಲ್ದಿನ ಹೋಗ್ತೀವಿ. ಮೊನ್ನೆ ಹೆಂಗೆ ರಾಮತೀರ್ಥಕ್ಕೆ ಬರೀ ಒಂದು 40 ನಿಮಿಷನ ರಾಮತೀರ್ಥಕ್ಕೆ ಹೋದಿವ್ರಿ ನಾವು. ಬಿಜಾಪುರದಿಂದ ರಾಮತೀರ್ಥಕ್ಕೆ ಹಂಗೆ ಹೋಗ್ಲಾಕತ್ರ ಸ್ಪೀಡ್ ಹೋಗ್ಬೋದು. ಆದ್ರೆ ನಮ್ಮ ಯಜಮಾನ್ರು ಒಂದು ಸ್ವಲ್ಪ ನಿಧಾನವೇ ಪ್ರಧಾನ ಅಂತಾರೆ. ಅಂದರೆ ಯಾಕಂದ್ರೆ ಅವ್ರಿಗೆ ಭಾಳ ಸ್ಪೀಡ್ ಜೀವನದಾಗ ಗಾಡಿ ಒಳಗಾಗಲಿ ಬೈಕ್ ಒಳಗಾಗಲಿ ಎದ್ರೊಳಗೂ ಜಾಸ್ತಿ ಜೋರಾಗಿ ಹೋಗೋದು ಅವ್ರಿಗೆ ಇಷ್ಟ ಆಗಂಗಿಲ್ಲ ರೀ. ಅವ್ರು ಯಾವಾಗಲೂ ಸಣ್ಣಂಗೆ ಹೋಗ್ತಾರೆ. ಈಗ ಹೊಂಟಿದ್ರು ನೋಡ್ರಿ. ಗಿಫ್ಟ್ ತೊಗೋಬೇಕಂತ ಹೊಂಟೀವ್ರಿ. ಯಾಕಂದ್ರೆ
ರಾತ್ರಿ ಅದ ಏನಿಲ್ಲ ಡ್ಯೂಟಿ ಸಲುವಾಗಿ ಗಿಫ್ಟ್ ಏನು ತೊಗೊಂಡಿದ್ದಿಲ್ಲ. ಈ ಗಿಫ್ಟ್ ತೊಗೋಬೇಕಂತಂದು ಬಂದೀವಿ. ಗಿಫ್ಟ್ ಸೆಂಟರ್ ಒಳಗೆ ಎಲ್ಲ ಥರ ಗಿಫ್ಟ್ ನೋಡಿದ್ವಿ. ಆದರೂ ನಾವು ಅವಸರವಾಗಿ ಗಾಂಧಿ ಚೌಕ್ ಕಡೆ ಹೋಗಲಿಲ್ಲ. ಇಲ್ಲೇ ಇದ್ದ ರೋಡಿಗೆ ಬಂದುಬಿಟ್ಟಿಲ್ಲ, ಇಂಡಿ ರೋಡಿ ಸೊಲ್ಲಾಪುರ ರೋಡಿಗೆ. ಗಿಫ್ಟ್ಗಳು ನೋಡ್ಬೇಕಂತ ನೋಡಿವಿ. ಯಾವ್ದು ಮ್ಯಾರೇಜ್ ಫೋಟೋಗಳಂತೂ ಎಲ್ಲರೂ ಕಾಮನ್ ಆಗಿ ಫೋಟೋಗಳಂತೂ ಈಗಂತೂ ಫೋಟೋಗಳು ಕೊಡ್ತಾರಲ್ಲ, ರಾಧಾಕೃಷ್ಣನ ಫೋಟೋಗಳು ಮತ್ತು ಅವ್ರು ಫ್ರೀ ವೆಡ್ಡಿಂಗ್ ಶೂಟ್ ಮಾಡ್ಕೊಂಡಿರ್ತಾರಲ್ಲ ಅವು ಫೋಟೋಗಳು ಎಲ್ಲರೂ ಕೊಡ್ತಾರೆ. ನಾವು ಏನು ಕೊಡೋಣಪ್ಪ ಅಂತ ಯೋಚನೆ ಮಾಡ್ಲಾಕೈತಿ. ಯೋಚನೆ ಮಾಡ್ಬಿಡ್ದ ನಮ್ಮ ಯಜಮಾನ್ರು ನೋಡು ಯಾವ್ದಾರ ತಗೋ ಒಂದು ಚಲೋ ಒಂದು ಯೂಸ್ ಆಗೋದು ತಗೋ ಆತಂದ್ರು. ಎಲ್ಲ ಫೋಟೋಗಳಂತೂ ಕೊಡತ್ತಾರಿಲ್ಲ, ಅದ್ರ ಸಲುವಾಗಿ ಬೇರೆ ಏನರ ಅಡುಗೆ ಮನೆಗೆ ಸಂಬಂಧಪಟ್ಟಿದ್ದು ಕೊಟ್ರೆ ಆಯ್ತಾಳತ್ತ. ನಮ್ಮ ಹೆಣ್ಮಕ್ಳಿಗೆ ಗೊತ್ತೈತಿಲ್ಲ, ಅದ ಥಿಂಕಿಂಗ್ ಇರೋದ. ಅಡುಗೆ ಮನೆಗೆ ಸಂಬಂಧಪಟ್ಟಿದ್ದು ಕೊಟ್ರೆ ಆಯ್ತಾಳತ್ತಂದು ಪ್ಯಾಕ್ ಮಾಡ್ಕೊಂಡಿವ್ರಿ. ಏನಾಗ್ಲಾಗತ್ತದಪ್ಪ ನಾವು ಹಾಡ ಹತ್ವಲ್ತು. OnePlus11 ಕನೆಕ್ಟೆಡ್ ಆಗಿತ್ಲೆ. ಈಗ ಕನೆಕ್ಟ್ ಆಯ್ತಾನ ಈಗ. ಹಾಂ ಸಾಂಗ್ಸ್ ತಗೋಪ್ಪ ನಾವು. ಹಾಂ ಹತ್ತಿದ ನೆಟ್ ಆನ್ ಐತಿನ. ಹಾಂ ತಗೋ ಬಂತು ನೋಡಿ ತಗೋಪ್ಪ ನಾವು. ಏನು ಮಾಡ್ಬೇಡ, ನೀ ಮೊಬೈಲ್ದಾಗ ಅಷ್ಟ ಹಚ್ಚನಿ. ನೋಡ್ರಿ ನಾವು ಬಿಜಾಪುರ ಹೈವೇ ದಾಟಿ ಬಂದೀವಿ. ಇಲ್ಲಿ ಇಂಡಿ ರೋಡಿಗೆ ಸೇರ್ಕೊಂಡಿವಿ. ನೋಡ್ರಿ ಎಷ್ಟು ಬಿಸಿಲೈತಿ. ನಾವು ಮಠ ಮಧ್ಯಾಹ್ನದಾಗ ಸ್ವಲ್ಪ ಲೇಟ್ ಆಯ್ತಲ್ಲ, ಅದ್ರ ಸಲುವಾಗಿ ನೋಡ್ರಿ ಅಲ್ಲಿ ಫುಲ್ ಹೈವೇ ಇತ್ತು, ಭಾಳ ಸ್ಪೀಡ್ ಬಂದೀವಿ. ಇನ್ನು ಮುಂದೆ ಇಲ್ಲಿ ರೋಡ ಸ್ವಲ್ಪ ಇಂಡಿ ರೋಡ್ ಒಂದು ಸ್ವಲ್ಪ ಅದ ಸ್ವಲ್ಪ ಚಲೋ, ಒಂದು ಸ್ವಲ್ಪ ಹಂಗೆ ಸಾಧಾರಣ ಇರೋದಲ್ಲ. ಹಳ್ಳಿ ಕಡೆ ಇನ್ನೂ ರೋಡ್ಗಳು ಸರಿ ಅಷ್ಟೊಂದು ಆಗಿಲ್ಲ. ಸ್ವಲ್ಪ ಚಲೋ ಇರ್ತಾವೆ, ಸ್ವಲ್ಪ ಹಂಗೆ ಇರ್ತಾವ್ರಿ. ಹೊಂಟಿದೀವಿ ನೋಡ್ರಿ. ಈಗ ಟೈಮ್ 12 ಆಗ್ಲಕ್ಕೆ ಬಂದೈತಿ. 12 ಆಗ್ಲಕ್ಕೆ ಬಂದೈತೆ, ಟೈಮ್ ಭಾಳ ಆಗ್ಯದ. ನಮ್ಮ ಅವ್ವ ಫೋನ್ ಹಚ್ಚಿದ್ಲಿಗ ಬರೀ ಇನ್ನೂ ಎಲ್ಲಿದ್ದೀರತ್ತಂದು ಕೇಳಾಕತ್ತಿದ್ಲು. ಅಲ್ಲಕ್ಕೆ ಬಿಸ್ಲಾಗ ಮಲ್ಕೊಂಡಿದ್ದಿ, ಇಲ್ಲಿ ಹಿಂದೆ ಬರ್ತೇನ? ಹಿಂದೆ ಬರ್ತಿ ಪಣ್ಣು ಬರ್ತಿ? AC ಬಂದ್ ಮಾಡಿಲ್ಲ ಅದ್ರ ಅದ ಬಿಸ್ಲಾಗ ಮಲ್ಕೋಬೇಡ. ನನ್ನ ಮಗಳಿಗೆ ನಿದ್ದೆ ಬಂದಾವ ಅನಿಸ್ತತಿ, ಮಲ್ಕೊಳಕತ್ತಾಳಕ್ಕೆ. ಪಣ್ಣು ಹಾಯ್ ಮಾಡು. ಹಂಗೆ ಮಾಡ್ಕೋಬಾರ್ದು ಪಣ್ಣು, ಅದನ್ನ ಹಂಗೆ ಮಾಡಬಾರ್ದು. ಮಾಡಬಾರ್ದು. ನೋಡ್ರಿ ಇಲ್ಲಿ ದ್ರಾಕ್ಷಿ ತೋಟ ಐತಿ ನೋಡ್ರಿ. ಇಲ್ಲಿ ಈ ಕಡೆ ಈಗೆಲ್ಲ ದ್ರಾಕ್ಷಿ ಸೀಸನ್ ಮುಗಿತ್ಲ, ಈಗ ಹೋಗ್ತಾ ಇನ್ನು ದ್ರಾಕ್ಷಿ ಸೀಸನ್ ಹೋತು. ಜಾಸ್ತಿ ಒಣ ಐತಿ. ಯಾವ ಸೀಸನ್ ಇದೆ? ಸಮ್ಮರ್ ಸೀಸನಾ? ನಂಗೆ ಗೊತ್ತೇ ಇದ್ದಿದ್ದಿಲ್ಲ ಪಣ್ಣು. ನೆಕ್ಸ್ಟ್ ಯಾವ್ದು ಬರ್ತದ? ಓ ಮತ್ತು ಅದ್ರ ನಂತರ ರೈನಿ ಸೀಸನ್ ಆದ ನಂತರ ಹೌದನ? ಹಾಂ ಗೊತ್ತಿದ್ದಿದ್ದಿಲ್ಲ ನೋಡ್ರಿ. ಗೊತ್ತೈತೇನ್ರಿ ಇವೆಲ್ಲ ಹಿಂಗೆ ಸೀಸನ್ಗಳು ಬರ್ತಾವ ನೋಡು. ನನ್ನ ಮಗಳು ಹೇಳಾಕತ್ತಾಳ್ರಿ. ಬರ್ರಿ ಹೆಂಗ ಹೋಗು ನಿನ್ನ. ನೋಡಿ ಪಾಪ ಎಲ್ಲ ಎಷ್ಟು ರೈತರು ಎಷ್ಟು ಕಷ್ಟಪಡ್ಲಾಕತ್ತಾರ ನೋಡಿ. ಇಲ್ಲೆಲ್ಲ ಬಿಸಿಲಾಗ ಎಷ್ಟು ನೋಡಿ, ಎಲ್ಲ ಒಣ ಗುಡ್ಡ ಅದ. ನಮ್ಮ ಕಡೆ ಅಂಜನಾದ್ರಿಗೆ ಹೋದ ನೋಡ್ರಿಲ್ಲ, ಆ ಗುಡ್ಡಕ್ಕಿತ್ಲ ಈ ನಮ್ಮ ಕಡೆ ಗುಡ್ಡಗಳು ನೋಡ್ರಿ ಹೆಂಗದಾವ. ಜಾಲಿ ಕಟ್ಟಿಗೆ ಇವೆಲ್ಲ ಪಣ್ಣು, ಇವ ಎಲ್ಲ ಕಟ್ಟಿಗೆ ಜಾಲಿ ಕಟ್ಟಿಗೆ ಇವೆಲ್ಲ. ಜಾಲಿ ಎಲ್ಲ ಜಾಲಿ ನೋಡ್ರಿ. ಇದ ಹಿರೇಬೂನೂರ್ ರೋಡ್. ಆದ್ರೆ ರೋಡ್ ಆಗ್ಲಾಕತ್ತದಿನ ಅಷ್ಟೊಂದು ಸರಿ ರೋಡ್ ಇಲ್ಲ. ಇಂಥದ್ರಾಗ ಹೊಂಟಿದ್ವಿ ನೋಡಿ. ಇಲ್ಲಿ ಶೇಂಗಾ ಹಾಕಿದಾರ ನೋಡ್ರಿ. ಶೇಂಗಾ ಇಷ್ಟ ಹೊಲ್ದಾಗ ಅಷ್ಟ ಸ್ವಲ್ಪರಾಗ, ಬಟ್ ಇದು ಇಲ್ಲ. ಈ ಕಡೆ ಎಲ್ಲ ಕಸ ಐತಿನ. ರೋಡ್ ಅಷ್ಟೊಂದು ಸರಿ ಇಲ್ರಿ, ಇನ್ನ ರಿಪೇರಿ ನಡೆದೈತಿ. ಮತ್ತು ಮಳೆ ಆಗ್ಬೇಕಲ್ಲ, ಮಳೆ ಆತಂದ್ರೆ ಸ್ವಲ್ಪ ರೋಡ್ ಒಂದು ಇದನ್ನ ಕೊಡ್ತದೆ. ಭಾಳ ಹೊತ್ತು ಲೇಟ್ ಆಯ್ತು. ನಾವು ಎಷ್ಟೊತ್ತಾದ ಕರ್ನ ಜಾಗ ಬಿಟ್ಟು ಈ ರೋಡ್ ಸರಿ ಇಲ್ಲದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಅಲ್ಲೆಲ್ಲ ಬಾಳೆ ಗಿಡ, ಆಮೇಲೆ ಗೊಂಜಾಳ ಹಾಕ್ಯಾರ, ಮತ್ತು ಬಾಳೆ ಗಿಡಗಳು ಎಲ್ಲ ಅದಾವ ಗಿಡ. ಸ್ವಲ್ಪ ಮಳೆ ಇಲ್ಲದಕ್ಕೆಲ್ಲ ಒಣಗ್ಲಾಕತ್ತಾವ ನೋಡ್ರಿ. ನಾವು ಹೋಗ್ಬೇಕಾಗಿದ್ದ ದೂರ ಇನ್ನೊಂದು 3 ಕಿಲೋಮೀಟ್ರ್ ಅಷ್ಟೇ ಐತಿ. 3 ಕಿಲೋಮೀಟ್ರ್ ಆದ ನಂತರ ಅಲ್ಲಿ ಮಲೈನ ಗುಡಿಯಾಗ ಮದುವೆ ಅದ. ದೊಡ್ಡ ಮಲೈನ ಗುಡಿ ಐತಿ, ಅಲ್ಲಿ ದೊಡ್ಡ ಫೇಮಸ್ ಐತಿ. ಆ ದೇವಸ್ಥಾನ ಮಸ್ತ್ ಐತಿ. ಅಲ್ಲಿ ಮದುವೆಗಳು ಆಗ್ತಾವು, ಅಲ್ಲೇ ಮದುವೆ ಇಟ್ಕೊಂಡಾರು. ಇನ್ನೊಂದು 3 ಕಿಲೋಮೀಟ್ರ್ ಐತಿ ನೋಡ್ರಿ ನಾವು ಹೋಗ್ಬೇಕಾಗಿದ್ದು ಊರು.
ಬಂದೀವ್ರಿ ಹಿರೇಬೇನೂರಿಗೆ. ಇನ್ನು ಮದುವೆ ಮನೆಗೆ ಹೋಗ್ತೀವಿ ನೋಡ್ರಿ. ನಮ್ದು ಎಲ್ಲ ನಮ್ಗೆ ಸಂಬಂಧಪಟ್ಟವ್ರು ಎಲ್ಲರೂ ಇದ್ದರು, ಎಲ್ಲರೂ ಭೇಟಿ ಆಗ್ಲಾಕತ್ತಿದ್ರು. ಒಬ್ರು ಕಿತ್ಲ ಒಬ್ಬರು ಭಾಳ ಖುಷಿ ಆಯಿತು. ಆದ್ರೆ ಸಂಜನಾನ ಮದುವೆ ಬಂದಿದ್ದು ನಮಗೆ ಭಾಳ ಖುಷಿ ಆಯಿತು. ಯಾಕೆ ನನಗೆ ಮಗಳಾಗಬೇಕು, ಅವ ಸಚಿನ ಮಗ ಆಗಬೇಕು, ಇನ್ನೊಬ್ಬಕ್ಕೆ ಐಶ್ವರ್ಯ ಆತದಾಳು, ಆಕಿನೂ ನನಗೆ ಮಗಳಾಗಬೇಕು. ಇವರಿಗೆಲ್ಲ ನಾನು ಚಿಕ್ಕಮ್ಮ. ಇವ್ರ ಮದುವೆ ಬಂದಿದ್ದು ನನಗೆ ಭಾಳ ಖುಷಿ ಆಯ್ತು ನೋಡ್ರಿ. ಎಲ್ಲ ಚಲೋ ಹುಡುಗನೂ ಸಿಕ್ಕಾನು, ಚಲೋ ಫ್ಯಾಮಿಲಿ ಅದ, ಅದೊಂದು ನನಗೆ ಭಾಳ ಖುಷಿ ಆಯ್ತು ರೀ. ಇಬ್ರದ್ದು ಮೇಡ್ ಫಾರ್ ಈಚ್ ಅದರ್ ಅನ್ನೋ ಲುಕ್ ಅದ. ಮಸ್ತ್ ಕನಸ್ಲಾಗತ್ತಿದ್ರಿ ಇಬ್ಬರು. ಮೊನ್ನೆ ಬೇರೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಕೊಂಡಾರು, ಭಾರಿ ಮಾಡ್ಕೊಂಡಾರು. ಅವ್ರ ಐ ಡಿ ಒಳಗೆ, ಅವ್ರ ಇನ್ಸ್ಟಾ ಐ ಡಿ ಒಳಗೆ ಅದಾವ ಅವ್ರ ವೀಡಿಯೋಗಳು. ಅವನು ನಾನು ನೋಡಿ ಭಾಳ ಖುಷಿ ಆಯ್ತು ರೀ ನನಗೆ. ನಮ್ಮ ಫ್ಯಾಮಿಲಿ ಅಟೋಟ್ಗೆ ಕೆಳಗೆ ಎಲ್ಲರೂ ವೇಟ್ ಮಾಡಾಕತ್ತಿದ್ರು. ನನ್ನ ಬೆಸ್ಟ್ ಫ್ರೆಂಡ ಭುವನೇಶ್ವರಿ, ಆಕಿನೂ ನನಗೋಸ್ಕರ ಭಾಳ ವೇಟ್ ಮಾಡಾಕತ್ತಿದ್ಲು. ನಾನು ಆಕಿಗೋಸ್ಕರ ವೇಟ್ ಮಾಡ್ಲಾಕತ್ತಿದ್ದೆ. ಏನು ನನ್ನ ಮಾತಾಡ್ಸವಾಗಿದ್ಲೆ, ಯಾಕಡೆ ಹೊಂಟಿದ್ದೆ ತಿರುಗಿ ತನಗ್ಬಿಡ್ದಾನೆ ಆಕಿನ ನೋಡಿಬಿಟ್ಟಿದ್ದೆ ನಾನು. ಇಬ್ಬರು ಕಡೆ ಮಾತಾಡ್ಲಾಕತ್ತಿದ್ವಿ. ಹಂಗೆ ನಮ್ಮ ಯಜಮಾನ್ರು ಲಾಗ್ ಮಾಡ್ಲಾಕತ್ತಿದ್ರು. ಅಟೋಟಿಗೆ ಅವ್ರ ಫ್ರೆಂಡು ಬಂದಿದ್ದರು. ಅವರು ಇಲ್ಲೇ ಹಿರೇಬೇನೂರು ಹತ್ರನೇ ಇಲ್ಲೇ ಯಾವುದೋ ಒಂದು ಗುಬ್ಬೆವಾಡತ್ ಬರ್ತದೆ, ಅಲ್ಲಿ ಇರ್ತಾರೆ ಅವರು. ಅವ್ರು ಭೇಟಿ ಆಗ್ಲಾಕ ಬಂದ್ರಿ. ಎಲ್ಲರೂ ಭೇಟಿ ಆಗೋರು ಆಗಿದ್ರು. ಇನ್ನು ಊಟದ ಕಡೆ ನೋಡ್ರಿ, ಊಟದ ಕಡೆ ಹೊಂಟೀವಿ. ಅಡುಗೆ ಭಾರಿ ಮಸ್ತ್ ಮಾಡಿಸಿದ್ರು. ಅದಕ್ಕೋಸ್ಕರ ನಾವು ಊಟ ಮಾಡಿ ಎಲ್ಲರಿಗೂ ಒಬ್ಬೊಬ್ರಿಗೆ ಭೇಟಿ ಹೋಗೋತಕೊಂಡಿರ್ತಾನೆ. ಯಾಕಂದ್ರೆ ಟೈಮ್ ಬೇರೆ ಭಾಳ ಆಗಿತ್ತು ನಾವು ಬರೋಗುಂತಾನೆ. ಊಟ ಮಾಡಿ ಎಲ್ಲರಿಗೂ ಭೇಟಿ ಹೋಗೋತಕೊಂಡ್ರು ಅಂತಂದು ಊಟದ ಕಡೆ ಬಂದೀವಿ ನೋಡಿ. ಊಟ ಮಾಡಿ ನೀವು ಅಂದ್ರೆ ಅವ್ರನ್ನೂ ಕರ್ಕೊಂಡ್ಬರ್ಬೇಕು. ಅಷ್ಟೊಟ್ಟಿಗೆ ಊಟ ಮುಗಿಸ್ಕೊಂಬರೋಗ್ಬಿಡ್ದ. ನಮ್ಮ ವಿಡಿಯೋಗಳದ್ದು ನೋಡಿ ಒಬ್ಬರು ಬ್ರದರ್ ಮಾತಾಡ್ಸ್ಲಾಕತ್ತಿದ್ರು. ಭಾಳ ಚಲೋ ವಿಡಿಯೋ ಮಾಡ್ತೀರಿ, ನಿಮ್ಮ ಫಾಲೋ ಅದೀನಿ ನಾನು ಅಂತಂದು ಹೇಳಾಕತ್ತಿದ್ರು. ಅವ್ರು ನಮ್ಮ ಕುನ ಹಿಡಿದು ಮಾತಾಡಿದ್ರೆ ನಮ್ಗೆ ಭಾಳ ಖುಷಿ ಆಯ್ತು ರೀ. ಅದನ್ನೆಲ್ಲ ಮಾತುಕತೆ ಮುಗಿಸ್ಕೊಂಡು ಒಳಗೆ ಬಂದೀವಿ. ನಮ್ಮ ಅಕ್ಕ ಅದು ನಮಗೋಸ್ಕರ ವೇಟ್ ಮಾಡತ್ತಿದ್ರು. ಆಯರಿ ಮಾಡ್ಲಾಕತ್ತಿದ್ರು. ಅಂದ್ರೆ ನಮ್ಮ ಕಡೆ ಬದ್ದೈತೈತ್ರಿ ಆಯರಿ ಅಂತಂದ್ರೆ ಶಿರಿಗಳು ಮಾಡೋದು. ಅದನ್ನು ಮಾಡ್ಲಾಕತ್ತಿಲ್ಲ ನಮ್ಮ ಅಕ್ಕ. ನಮ್ಮ ಮಾಮ ಅದು ಎಲ್ಲರೂ ಇಲ್ಲಿ ಕೂತ್ಬಿಟ್ಟಿದ್ರು ಮಾತಾಡ್ಕೋತ ಆರಾಮ. ನಮ್ಮಿಬ್ಬರು ಮೊಮ್ಮಗಳು ಮಾತಾಡ್ಕೊತ ಕೂತ್ಬಿಟ್ಟಿದ್ರು. ಇವ್ರು ನಮ್ಮ ಮಾಮ ಗದ್ದಾಳಕ್ಕೆ ಇರ್ತಾರೆ. ಅವ್ರ ಮಗ ಅವ ನನ್ನ ಮಗ ಆಗಬೇಕು ಅವನು. ಅವರೆಲ್ಲ ಕುಡಿಸಿ ಮಾತಾಡ್ಕೊತ ಕೂತ್ಬಿಟ್ಟಿದ್ರು. ನಾನು ಬಂದ, ನನ್ನ ಫ್ರೆಂಡ್ ಮತ್ತು ನಮ್ಮ ರಿಲೇಟಿವ್, ನನ್ನ ಬೆಸ್ಟ್ ಫ್ರೆಂಡ ಎಲ್ಲ ಭುವನೇಶ್ವರಿ. ಈಗ ನನಗೆ ಏನೋ ಗೊತ್ತಿಲ್ಲ, ಇಬ್ಬರು ಕೂಡಿ ಕಲ್ತಿಲ್ಕರ ಸಾಲಿ ನಾವು ಅಂದರೂ ಎಷ್ಟೊಂದು ಅಟ್ಯಾಚ್ಮೆಂಟ್ ಅಲ್ಲೇ ಬೆಳೆದಿಲ್ಲ. ಆದ್ರೆ ನಮ್ಮಿಬ್ಬರಲ್ಲಿ ಏನೋ ಒಂಥರ ಬಾಂಡಿಂಗ್ ಅದ. ಒಂಥರ ಎಲ್ಲ ಥರ ಶೇರ್ ಮಾಡ್ಕೋಬೇಕು, ಮಾತುಕತೆ ಎಲ್ಲ ಥರ ಹಂಚ್ಕೋಬೇಕು. ಆಕೆ ನನಗೆ ಹೇಳಬೇಕು, ನಾ ಆಕೆಗೆ ಹೇಳಬೇಕು ಅನ್ನೋ ಅಟ್ಯಾಚ್ಮೆಂಟ್ ಭಾಳ ಐತ್ರಿ. ಅದು ಯಾಕೇನೋ ಗೊತ್ತಿಲ್ಲ. ಆಕೆ ಮನಸ್ಸು ಪ್ಯೂರ್ ಐತಿ, ನಂದು ಮನಸ್ಸು ಪ್ಯೂರ್ ಐತ್ಲೆ. ಅದಕ್ಕೆ ನಮ್ಮಿಬ್ಬರು ಮಧ್ಯೆ ಏನೋ ಒಂಥರ ಒಳ್ಳೆ ಬಾಂಡಿಂಗ್ ಅದ. ಅದು ಹಿಂಗೆ ಕಂಟಿನ್ಯೂ ಇರಲಿ ಅಂತಂದು ನಾ ದೇವ್ರಲ್ಲಿ ಬಿಡ್ಕೋತೀನಿ.
ಈ ಮದುವೆಗೆ ಬಂದಿದ್ದ ನಂಗೆ ಭಾಳ ಖುಷಿ ಆಯ್ತು. ಯಾಕಂದರೆ ನನಗೆ ಎಲ್ಲರೂ ಭೇಟಿ ಆದರು, ನಮ್ಮ ಕಾಕುಗಳು, ನಮ್ಮ ಕಾಕಾಗಳು, ಆಮೇಲೆ ನಮ್ಮ ತಂಗಿ, ನಮ್ಮ ಅಕ್ಕ ಎಲ್ಲರೂ ಬಂದರು. ನಮ್ಮ ಕಾಕನ ಮಗಳೂ ಇಲ್ಲಿದ್ದರು. ಅವರು ಅಷ್ಟೊಟ್ಟಿಗೆ ನನ್ನ ಮಗಳನ್ನೆಲ್ಲ ನೋಡಿ ಏನು ವಿಡಿಯೋ ಮಾಡ್ಲಾಕತ್ತಾಳೆ ಅನ್ಲಾಕತ್ತಿದ್ರು. ಅದನ್ನೆಲ್ಲ ಮಾತುಕತೆ ಮುಗಿಸ್ಕೊಂಡು ಬಂದಾಗ ನಮ್ಮ ಅಕ್ಕ ಅಂದರೆ ಅಳಿಯನ್ ಕಾಲು ತೊಳಿತಾರೆ. ಈ ಕಡೆ ಕಾಲು ತೊಳೆದ ಬಳಿಕ ಅದು ನಮ್ಮ ಅಕ್ಕ ಗಾಯರಿ ಮಾಡ್ಲಾಕತ್ತಿದ್ರು ಬೀಗರು. ಅದನ್ನ ನಾವು ನೋಡ್ಕೋತ ನಿಂತು ಬಿಟ್ಟಿದ್ದೀವ್ರಿ ಇಲ್ರಿ. ನಾವಿಲ್ಲಿ ಸುರ್ಗಿ ಸಾಮಾನು ನೋಡ್ಲಾಕ ಬಂದೀವ್ರಿ. ನಮ್ಮ ಕಡೆ ಸುರ್ಗಿ ಹತ್ತಂದು ಈ ರೀತಿ ಎಲ್ಲ ಟೇಜ್ರಿ, ಕಾಟ, ಗಾದಿ, ಆಮೇಲೆ ಈ ರೀತಿ ಎಲ್ಲ ಇದನ್ಗಳು ಕೊಡ್ತಾರೆ ರೀ. ಎಲ್ಲ ಹೆಣ್ಕಿ ಹೆಣದಿದ್ದು ಬಾಂಡೆಗಳು ಎಲ್ಲ ಈ ಕಡೆ ಕೊಡ್ತಾರೆ ನೋಡಿರಿ. ಅಂದರೆ ಈ ಕಡೆಯವ್ರಿಗಂತೂ ಗೊತ್ತಿರ್ತದೆ, ಬೆಂಗ್ಳೂರು ಸೈಡ್ದವ್ರಿಗೆ ಅಷ್ಟೊಂದು ಗೊತ್ತಿರಂಗಿಲ್ಲ. ಅದಕ್ಕೆ ಹೇಳಾಕತ್ತೀನಿ ರೀ. ಮತ್ತು ಏನು ಹೇಳಾಕತ್ತೀನಿ ಅಂತ ಅನ್ಕೋಬೇಡ್ರಿ. ಎಷ್ಟು ಮಸ್ತ್ ಐಟಮ್ಗಳೆಲ್ಲ ಬಾರಿ ಒಂದಕ್ಕಿದ್ಲು ಒಂದು ಮಸ್ತ್ ಇದ್ದು ಅಷ್ಟು ಬಾರಿ ಕೊಟ್ಟಾರೆ ನನ್ನ ಮಗಳಿಗೆ. ಎಲ್ಲರೂ ಸೇರಿಸಿ ಕೊಟ್ಟಾರು. ಅದನ್ನ ನೋಡಿ ನನಗೆ ಭಾಳ ಖುಷಿ ಆಯಿತು. ಒಳ್ಳೆ ಜೋಡಿನೂ ಸಿಕ್ತು, ಒಳ್ಳೆ ಮಣ್ತನೂ ಸಿಕ್ತು. ಮತ್ತು ಇಬ್ಬರದು ಒಂಥರ ಬಾಂಡಿಂಗ್ ಮಸ್ತ್ ಅದ. ಜೋಡಿದು ಏನೋ ಗೊತ್ತಿಲ್ಲ, ಒಂಥರ ಚಂದ ಅನಿಸ್ತು. ನನಗೂ ಇಷ್ಟ ಆಯಿತು ನೋಡಿರಿ. ನಾನು ಭುವನೇಶ್ವರಿ ಸೇರಿ ನೋಡ್ಲಾಕತ್ತಿದ್ದೀವಿ, ಎಲ್ಲ ಥರ ಕಿತ್ತಾಕ್ಲಾಕತ್ತಿದ್ದೀವಿ. ಏನೇನು ಅದಾವೆ ಏನೇನಿಲ್ಲ, ಯಾವ ಥರ ಹೊಸ ಅದಾವ ತಂದು ಹಂಗೆ ಮಾತಾಡ್ಕೋತ ಚೆಕ್ ಮಾಡ್ಲಾಕತ್ತಿದ್ದೀವ್ರಿ. ಗೊತ್ತೈತ್ರಲ್ಲ, ಹೆಣ್ಮಕ್ಳ ಇದಕ್ಕೆ ಸುರ್ಗಿ ಹತ್ತು ಕರಿತಾರೆ, ಮದುವೆ ಸುರ್ಗಿ ಹತ್ತು ಕೊಡ್ತಾರೆ. ಅದನ್ನ ನೋಡ್ಲಾಕತ್ತಿದ್ದೀವ್ರಿ. ಇವನು ನನ್ನ ಮಗ ರೀ, ನಮ್ಮ ಅಕ್ಕನ ಮಗ ಮಂತು. ಅವನು ನಮ್ಗೆ ಅದೇ ಏನು ವ್ಲಾಗ್ ಮಾಡಾಕತ್ತೀರ ತಂದು ಕಾಡಿಸ್ಲಾಕತ್ತಿದ್ದ. ಅವನು ಜಾಯಿನ್ ಮಾಡ್ಕೊಂಡಿವ್ರು ನಮ್ಮ ವ್ಲಾಗ್ ಒಳಗೆ. ಯಾಕಂದ್ರೆ ಅಲ್ಲಿ ಕೂತು ಕಾಡಿಸ್ಲಾಕತ್ತಿದ್ಲ, ಅದ್ರ ಸಲುವಾಗಿ ಜಾಯಿನ್ ಮಾಡ್ಕೊಂಡು ಫೋಟೋ ತಗೋತೀವಿ ಬಾಯಿಲ್ಲ ತಂದು ಕರೆದೀವಿ. ಅವ್ರು ನಾಚ್ಕೊಳಕತ್ತಿದ್ರಿ ಇಬ್ಬರು. ಅದಕ್ಕೆ ಅವ್ರನ್ನ ಕರೆದ ಹಂಗೆ ಫೋಟೋ ತಗೊಂಡು ವಿಡಿಯೋ ಮಾಡ್ಕೊಂಡಿವ್ರಿ. ನಮ್ಮ ಅವ್ವ ಮತ್ತು ನಮ್ಮ ಅಕ್ಕ ಮಾತಾಡ್ಕೋತ ಕೂತಿದ್ರು. ನಾನು ಇಲ್ಲಿ ಬಂದು ಇನ್ನು ಹೋಗಿ ಬರ್ತೀವತ್ತಂದು ಹೇಳಾಕತ್ತಿದ್ನಿ ಅವ್ರಿಗೆ. ನೋಡಿರಿ, ಅದನ್ನೆಲ್ಲ ಮದುವೆ ಮುಗಿಸ್ಕೊಂಡು ಹಿಂಗೆ ಕಾರ್ಗಡೆ ಹೊಂಟಿವಿ ನೋಡಿರಿ. ನಮ್ದು ಇನ್ನು ಮತ್ತೆ ಬಿಜಾಪುರ ಕಡೆ ರೀ. ಯಾಕಂದರೆ ಮತ್ತೆ ನಮ್ಮ ಯಜಮಾನ್ ರಾತ್ರಿ ಡ್ಯೂಟಿ ಐತಿ, ಜಲ್ದಿ ಹೋಗಬೇಕು. ಅದ್ರ ಸಲುವಾಗಿ ಹೊಂಟಿವಿ ನೋಡಿರಿ. ನಮ್ಮ ಪಯಣ ಮತ್ತೆ ಬಿಜಾಪುರ ಕಡೆನ ನೋಡಿರಿ. ಮದುವೆ ಮುಗಿಸ್ಕೊಂಡ್ ಬಂದೀವಿ ನೋಡ್ರಿ. ಹೋದಿವಿ ಈಗ ಎಲ್ಲ ಮದುವೆ, ಎಲ್ಲರೂ ಅವರು ಹೋದ್ರು, ನಾವು ಎಲ್ಲರೂ ಸೇರಿ ಬಂದೀವಿ. ಮದುವೆ ಮುಗಿಸ್ಕೊಂಡ್ ಬಂದೀವಿ. ನಮ್ಮ ಬ್ಯಾಕ್ ಟು ಬಿಜಾಪುರಕ್ಕೆ ಬಂದೀವ್ರಿ. ಭಾಳ ಬಿಸಿಲಿತ್ತು, ಹೈರಾಣ. ಹಂಗೆ ಬಿಸಿಲಾಗ ಎಲ್ಲ ಉಣ್ಣಕ್ಕೋತ ಮಗ ಎಲ್ಲ ನೋಡ್ರಿ ಹೆಂಗೆ ಒಣಗ್ಯಾವ. ನಮ್ಮ ಪಣ್ಣು ಈಗ ನಿದ್ದೆ ಮಾಡಿ ಎದ್ದಳ್ರಿ, ಅದಕ್ಕೆ ಈಕೆ ಅಷ್ಟು ಫ್ರೆಶ್ ಆಗ್ಯಾಳ. ಈಗ ನಮ್ಮ ಯಜಮಾನ್ರದ ಮತ್ತೆ ನೈಟ್ ಡ್ಯೂಟಿ ಐತಿ. ಈಗ ಅವ್ರು ಹೋಗಿ ಮತ್ತೆ ಸ್ವಲ್ಪ ರೆಸ್ಟ್ ಮಾಡಿ 9:30 ತನಕ ರೆಸ್ಟ್ ಮಾಡ್ತಾರೆ ಅವರು. ರೆಸ್ಟ್ ಮಾಡಿ ಅವರು ಹೋಗ್ತಾರೆ. ಅವರು ನಾವು ಅಂಕ ತನಕ ಈಗ ಅಂಕ ತನಕ ರೆಸ್ಟ್ ಮಾಡೋದು. ಥ್ಯಾಂಕ್ ಯು ಸೋ ಮಚ್. ಇಂಕ ತನಕ ನಮ್ಮ ವ್ಲಾಗ್ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಹಿಂಗೆ ಸಪೋರ್ಟ್ ಮಾಡೋದು ಬರೀ, ಸಬ್ಸ್ಕ್ರೈಬ್ ಆಗ್ರಿ. ಮರಿಲಾರ್ದ ಕಮೆಂಟ್ ಮಾತ್ರ ಮಾಡೋದು ಮರಿಬೇಡ್ರಿ. ಯಾಕಂದ್ರೆ ನೀವು ಕಮೆಂಟ್ ಮಾಡಿದ್ರೆ ನಮಗೆ ಗೊತ್ತಾಗ್ತದೆ ನಮ್ಮ ಯಾವ ಥರ ವಿಡಿಯೋ ನೀವು ಇಷ್ಟಪಡ್ತಿರತ್ತೆ ಅನ್ನೋದು. ನಮ್ಮ ಪೊಲೀಸ್ ಕ್ವಾರ್ಟರ್ಸ್ ಬತ್ತು ನೋಡ್ರಿ. ಬಂದೀವ್ರಿ ನಮ್ಮ ಕ್ವಾರ್ಟರ್ಸ್ಗೆ. ಈಗ ನಾವು ಮನೆಗೆ ಹೋಗ್ತೀವಿ. ಮನೆಗೆ ಹೋಗಿ ರೆಸ್ಟ್ ಮಾಡ್ತೀವಿ. ಹಿಂಗೆ ಡೈಲಿ ನಮ್ಮ ವ್ಲಾಗ್ ನೋಡುತ್ತೆ ಬರ್ರಿ. ಸಪೋರ್ಟ್ ಮಾಡೋದು ಬರತ್ತೆ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.